ಚನ್ನಪಟ್ಟಣದ ನಾಗರಿಕರ ಬೇಡಿಕೆ ಚನ್ನಪಟ್ಟಣದಿಂದ ಬೆಂಗಳೂರು ಹೋಗ್ಲಿಕ್ಕೆ ಸುಸಜ್ಜಿತವಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತೇಳಿ ಬಹಳಷ್ಟು ಜನ ಪ್ರಯಾಣಿಕರ ಬೇಡಿಕೆ ಇತ್ತು. ಇವತ್ತು ನಮ್ಮ BMTC ವತಿಯಿಂದ ರಾಮನಗರದಿಂದ ಬಸ್ ಆಪರೇಟ್ ಆಗ್ತಾ ಇದ್ದವು AC ಬಸ್ಗಳು. ನಾನು ಮೊನ್ನೆ ರಾಮಲಿಂಗ ರೆಡ್ಡಿ ಅವರು 2-3 ಸಾರಿ ಭೇಟಿ ಮಾಡಿ ಅವ್ರು ಮೊನ್ನೆ ರಾಮನಗರಕ್ಕೆ ಬಂದಾಗಲೂ ರಿಕ್ವೆಸ್ಟ್ ಮಾಡಿ ನೀವು ರಾಮನಗರದಿಂದ ನಿಮಗೆ ಪರಿಪೂರ್ಣವಾದಂತ ಜನಗಳ ಸಾಂದ್ರತೆ ಸಿಗುದಿಲ್ಲ, ಚನ್ನಪಟ್ಟಣಕ್ಕೂ ವಿಸ್ತಾರ ಮಾಡಿ, ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೆ. 2-3 ಸಾರಿ ಮಾತಾಡಿದ್ದೆ. ಹಂಗಂಗೆ ನಮ್ಮ ಅಧಿಕಾರಿಗಳು ಕೂಡ ಮಾತಾಡ್ತಾ ಇದ್ರು. ಇವತ್ತು ಬಸ್ ಅನ್ನು ಬಿಟ್ಟಿದ್ದಾರೆ. ನೇರ ಬೆಂಗಳೂರು ಹೋಗ್ಲಿಕ್ಕೆ ಪ್ರಯಾಣಿಕರಿಗೆ ಸಮಯ ಅವ್ರಿಗೆ ಕಡಿಮೆ ಸಮಯದಲ್ಲಿ ಅವರು ಬೆಂಗಳೂರು ತಲುಪಬಹುದು. ಮತ್ತು ಕಿರಿಕಿರಿ ಇರಲ್ಲ. ನಿಮ್ಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಬಸ್ನಲ್ಲಿ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಇರೋದ್ರಿಂದ ಒತ್ತಡ ಜಾಸ್ತಿ ಇತ್ತು. ಈ ಬಸ್ಗಳಲ್ಲಿ ನೀವು ದುಡ್ಡು ಕೊಟ್ರೆ ನಿಮ್ಗೆ ಆರಾಮದಾಯಕವಾದಂತ ಪ್ರಯಾಣ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ. ಇದ್ರಲ್ಲಿ ಒತ್ತಡ ನೋಡ್ಕೊಂಡು ಇನ್ನೂ ಹೆಚ್ಚಿಗೆ ಬಸ್ ಬೇಕಾದ್ರೂ ಬಿಡ್ತೇನೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರು ಒಪ್ಕೊಂಡಿದ್ದಾರೆ. ಸದ್ಯಕ್ಕೆ ಬೇಸಿಗೆ ಅಲ್ವಾ, AC ಬಸ್ ಬಿಟ್ಟಿದ್ದಾರೆ. ನಿಮ್ಗೆ ಮಳೆ ಬಿದ್ದ ಮೇಲೆ ಮಾಮೂಲಿ ಬಸ್. ಎಲ್ಲ ಕಡೆ ಏನೂ ಇಲ್ಲ. ಇದು ಈಗ ಚನ್ನಪಟ್ಟಣ ಬಿಟ್ರೆ ರಾಮನಗರ ಬಿಟ್ರೆ ಕೆಂಗೇರಿ, ಅಲ್ಲ ಬೇರೆ ಬಸ್ ವಿಚಾರ ಬೇರೆ ಬಸ್ಗೆ ಏನಾರ ಬೇಕಾದ್ರೆ ಅವು ಬಿಡ್ತೀವಿ. ಇವು ದುಡ್ಡು ಕೊಟ್ಟು ಪ್ರಯಾಣ ಮಾಡೋ ಬಸ್ಗಳು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.